ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ವಯಸ್ಸಾದ ಮೇಲೆ ಮಾನಸಿಕ ಆರೋಗ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತವೆ? ಒಂಟಿತನ, ಖಿನ್ನತೆ, ಆತಂಕ ಇವುಗಳನ್ನ ಹೇಗೆ ಗುರುತಿಸುವುದು? ಹಿರಿಯ ನಾಗರಿಕರ ಮನಸ್ಸಿನ ಮೇಲೆ ಇವು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ? ಇವುಗಳಿಗಿರುವ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸರಸ್ವತಿ ತೇಣಗಿ, ಮನೋವೈದ್ಯರು, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ವೇಣುಧ್ವನಿ ಕೇಳುಗರಿಗೆ. ಮೇಡಮ್, ಈಗ ಮೊದಲಿಗೆ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಎಂದ್ರೇನು? ನಾನು ಮೊದಲಿಗೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೇನೆ. ಹಿರಿಯ ನಾಗರಿಕರು ಅಂದ್ರೇನು? ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಚಿತ್ರಣ ಮೂಡುತ್ತೆ? ನೀವು ಅದನ್ನ ಹೇಳ್ಬಹುದಾ? ವಯಸ್ಸಾದವರು, 60 ವರ್ಷದ ಮೇಲ್ಪಟ್ಟನವರು ಅಂತ. ಮತ್ತೆ ಆ ವಯಸ್ಸಿನಲ್ಲಿ ನಾವು ಏನನ್ನ ನೋಡ್ತೀವಿ? ಯಾವ ರೀತಿಯ ವರ್ತನೆಗಳನ್ನ ನೋಡ್ತೇವೆ? ಅದೇ, ಅವರು ಮಗು ತರ ಆಡ್ತಾ ಇರ್ತಾರೆ ಸ್ವಲ್ಪ. ಹಿರಿಯ ನಾಗರಿಕರು ಅಂತಂದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ, 60 ವರ್ಷದ ನಂತರದ ವಯಸ್ಸಿನವರನ್ನ ನಾವು ಹಿರಿಯ ನಾಗರಿಕರು ಅಂತೇಳಿ ಹೇಳ್ತೀವಿ. ಈ ವಯಸ್ಸಾಗುವಿಕೆ ಅಂತಂದ್ರೆ ಇದು ಒಂದು ಸಹಜ ಪ್ರಕ್ರಿಯೆ. ಎಲ್ಲ ಜೀವಿಗಳು ಕೂಡ ಈ ಪ್ರಕ್ರಿಯೆನ ನಾವು ಅನುಭವಿಸಲೇಬೇಕು. ಇದನ್ನ ತಡಿಲಿಕ್ಕೆ ಆಗೋದೇ ಇಲ್ಲ. ಸೊ ಇನ್ನು ನಾವು ಎಲ್ಲರೂ ವಯಸ್ಸಾಗುವ ಒಂದು ಪ್ರಕ್ರಿಯೆಯಲ್ಲಿ ಪ್ರಯಾಣಿಸಬೇಕಾದ್ರೆ ಇಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಅದನ್ನ ನಾವು ತಿಳ್ಕೊಳ್ಬೇಕು. ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರ್ತದೆ, ಮಾನಸಿಕ ಬದಲಾವಣೆಗಳಾಗ್ತಾ ಇರ್ತದೆ. ಹಲವಾರು ಹಿರಿಯರು ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮ ಸಹಪಾಠಿಗಳನ್ನ ಕಳ್ಕೊಳ್ಬಹುದು, ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಳ್ಬಹುದು. ಅವರು ಅಂದ್ರೆ ಅವರ ಜೀವನದ ಬದಲಾವಣೆಗಳಲ್ಲಿ ಇವನ್ ರಿಟೈರ್ಮೆಂಟ್ ಕೂಡ ಒಂದು. ಸೊ ಈ ಎಲ್ಲ ಆಯಾಮಗಳಲ್ಲಿ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ನಾವು ಕಾಣಬಹುದು. ಸೊ ಏಜಿಂಗ್ ಅನ್ನೋದು ಒಂದು ಇದು ಕಾಯಿಲೆ ಅಲ್ಲ, ಇಟ್ಸ್ ಎ ಪ್ರಾಸೆಸ್ ಆ್ಯಂಡ್ ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್. ಅಂದರೆ ಒಂದು ಪ್ರಕ್ರಿಯೆ ಇದು. ಇನ್ನು ಈ ಹಿರಿಯ ವಯಸ್ಸಿನವರು, ಈಗಾಗಲೇ ಹೇಳಿದೆ, ಅವರು ದೇಹದಲ್ಲಿ ಬದಲಾವಣೆ ಅಂತಂದರೆ ಅವರ ಆಲೋಚನೆಗಳಿರಬಹುದು, ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು. ಇದರಲ್ಲಿ ಎಲ್ಲ ಒಂದು ರೀತಿಯ ನಿಧಾನವನ್ನು ನಾವು ನೋಡ್ಬೋದು. ಅಂದರೆ ಅವರ ಆಲೋಚನೆಗಳು ನಿಧಾನ ಆಗ್ತಾ ಹೋಗ್ತದೆ, ಗ್ರ್ಯಾಜುವಲ್ ಆಗಿ. ಅದು ಒಂದು ದಿವಸದಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಬಟ್ ಗ್ರ್ಯಾಜುವಲ್ ಆಗಿ ಬದಲಾವಣೆಗಳು ನಿಧಾನ ಆಗ್ತದೆ. ಹಲವಾರು ದೀರ್ಘವಾದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇನ್ನು ಸಂಧಿವಾತ ಅಂದರೆ ಜಾಯಿಂಟ್ ಪೇಯ್ನ್ ಅಂತೇಳಿ ಏನು ಹೇಳ್ತೀವಿ. ಸೊ ಈ ರೀತಿಯ ಹಲವಾರು ದೀರ್ಘಕಾಲದ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು ಅವ್ರನ್ನ ಆವರಿಸ್ಕೊಂಡಿರ್ತದೆ. ಇನ್ನು ಮತ್ತೆ ಏನೇನು ಸವಾಲುಗಳನ್ನ ಎದುರಿಸ್ತಾರಪ್ಪ ನಮ್ಮ ಹಿರಿಯ ನಾಗರಿಕರು ಅಂತಂದರೆ, ವಯಸ್ಸಾದ ನಂತರ ದೃಷ್ಟಿ ಮಂದ ಆಗುವಂಥದ್ದು, ಅಂದರೆ ದೃಷ್ಟಿ ದೋಷಗಳು ಹೆಚ್ಚಾಗ್ತಾ ಹೋಗ್ತದೆ. ಕಿವಿ ಸರಿಯಾಗಿ ಕೇಳಿಸದೇ ಇರುವಂಥದ್ದು, ಅವರ ಚಲನವಲನಗಳಲ್ಲಿ ತೊಂದರೆ ಆಗುವಂಥದ್ದು. ಇದರ ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ರೀತಿ ಅವರು ಈಗ ಸರ್ಕಾರಿ ಕೆಲಸದಲ್ಲಿ ಇದ್ರಪ್ಪ ಅಂತಂದರೆ ಒಂದು ಪೆನ್ಷನ್ ಅಂತ ಬರ್ತಾ ಇರ್ತದೆ, ರಿಟೈರ್ಮೆಂಟ್ ಆಗ್ತದೆ. ಅಥವಾ ಅವರು ಸರ್ಕಾರಿ ಕೆಲಸದಲ್ಲಿಲ್ಲ ಅಂತಂದರೆ ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಅವರು ಅವಲಂಬಿತರಾಗಬೇಕಾಗ್ತದೆ. ಸೊ ಆರ್ಥಿಕ ಅವಲಂಬನೆ ಕೂಡ. ಇದರ ಜೊತೆಗೆ ಹಲವಾರು ರೀತಿಯ ಸಾಮಾಜಿಕವಾಗಿ ಅವರು ಯಾವ ರೀತಿ ಒಂಟಿತನವನ್ನು ಅನುಭವಿಸ್ತಾರಪ್ಪ ಅಂತಂದರೆ, ನಾವು ಉತ್ತಮ ಉದಾಹರಣೆ ಅಂತಂದರೆ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತೇಳಿ ಹೇಳ್ಬೋದು. ಅಂದರೆ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅನ್ನೋದು ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಅಲ್ಲ, ಆದರೂ ಅದು ಒಂದು ರೀತಿಯ ಮಾನಸಿಕ ಗೊಂದಲಗಳಿಗೆ ಕಾರಣಗಳಾಗ್ಬೋದು. ಅಂದರೆ ಮನೆಯಲ್ಲಿ ಮಕ್ಕಳುಗಳು ಒಬ್ಬರಿರ್ಬೋದು, ಇಬ್ಬರಿರ್ಬೋದು, ತಮ್ಮ ಶಿಕ್ಷಣದ ಸಲುವಾಗಿ ಆದರೂ ಸರಿ ಅಥವಾ ಕೆಲಸದ ಸಲುವಾಗಿ ಆದರೂ ಸರಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಬೇರೆ ಎಲ್ಲೋ ಅವರು ವಾಸ ಮಾಡ್ತಿರ್ತಾರೆ. ಇಲ್ಲಿ ಹಿರಿಯ ಜೀವಿಗಳು ಇಬ್ಬರೇ ಇರುವಂತಹ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಈ ಒಂದು ಅಂಕಿಅಂಶಗಳನ್ನ ಗಮನಿಸಿದ್ರೆ ಈ ರೀತಿ ಒಂಟಿಯಾಗಿ ಬದುಕುತ್ತಾ ಇರುವಂತಹ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪಾಪ್ಯುಲೇಷನ್ ಡೆಮೋಗ್ರಫಿಕ್ಸ್ ಏನು ಹೇಳ್ತಾರೆ ಅದನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಇನ್ನು 2030 ಅಷ್ಟೊತ್ತಿಗೆ ವಿಶ್ವದಲ್ಲೇ ಹಿರಿಯ ನಾಗರಿಕರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ದರ್ ಇಸ್ ಎ ಡಿಸ್ಕ್ರಿಪೆನ್ಸಿ. ಯಂಗರ್ ಜನರೇಷನ್ ಕಡಿಮೆ ಆಗ್ತಾ ಇದೆ, ಎಲ್ಡರ್ ಸಿಟಿಸನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಒಂದು ಅಧಿಕ ಜನಸಂಖ್ಯೆ ಅಂದರೆ ಹಿರಿಯ ನಾಗರಿಕರ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗುವ ಸಂಭವ ಹೆಚ್ಚಿದೆ. 2050 ಇನ್ನು ಅಂದರೆ ಇನ್ನೊಂದು 10-20 ವರ್ಷದಲ್ಲಿ 1/5 ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಸೀನಿಯರ್ ಸಿಟಿಸನ್ಸ್. ಸೊ ನಾವು ಅವರ ಒಂದು ಹಿರಿಯ ನಾಗರಿಕರ ಒಂದು ಏನು
ಅವರು ಸವಾಲುಗಳನ್ನ ಎದುರಿಸ್ತಾ ಇದ್ದಾರಲ್ಲ ಅದು ಹೆಚ್ಚಾಗಬಹುದು, ದ್ವಿಗುಣಗೊಳ್ಬಹುದು. ಇನ್ನು ಮೊಬಿಲಿಟಿ ಸಮಸ್ಯೆಗಳಂತೇಳಿ ನಾವು ಹೇಳ್ತೀವಿ, ಅಂದರೆ ಚಲನವಲನಗಳಲ್ಲಿ ಸಮಸ್ಯೆ. ಈ ಚಲನವಲನಗಳಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ದೀರ್ಘಕಾಲದ ಆರ್ಥರೈಟಿಸ್ ಅಂತೇಳಿ ಹೇಳ್ಬೋದು, ನೀ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ಗಳು. ಸೊ ಇದರಿಂದಾಗಿ ಕೂಡ ಅವ್ರಿಗೆ ಲಿಮಿಟೇಷನ್ ಇರ್ತದೆ, ಓಡಾಡೋದಕ್ಕೆ ಲಿಮಿಟೇಷನ್ನು. ಈ ರೀತಿ ನಾವು ಇದರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು. ಒಂಟಿತನ, ಆಮೇಲೆ ಎಂಪ್ಟಿನೆಸ್ ಅಂತೇಳಿ ನಾವು ಶೂನ್ಯ ಭಾವನೆ. ಇದರಲ್ಲಿ ನಾವು ಒಂದೊಂದೇ ವಿಷಯಗಳನ್ನ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅನ್ನು ಅನುಭವಿಸ್ತಾ ಇರುವಂತಹ ವೃದ್ಧರು, ಅವರು ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹೌದಪ್ಪ, ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ, ಹಾಗಾಗಿ ನಾವು ಈ ರೀತಿಯ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ಹೊಂದ್ಕೊಳ್ಬೇಕಂತ ಹೇಳಿ ಅವರು ಆವಾಗ ತಮ್ಮನ್ನ ತಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ, ಬ್ಯುಸಿ ಇಟ್ಕೊಳ್ತಾರೆ, ತಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ತಾರೆ. ಆದರೆ ಕೆಲವರು ಖಿನ್ನತೆಗೆ ಒಳಗಾಗ್ತಾರೆ. ಖಿನ್ನತೆ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವಂತಹ ಒಂದು ಸಮಸ್ಯೆ ಹಿರಿಯ ನಾಗರಿಕರಲ್ಲಿ. ಖಿನ್ನತೆಯನ್ನು ನಾವು ವಿಶೇಷವಾಗಿ ಇಷ್ಟು ಅವರಲ್ಲಿ ಗುರುತಿಸೋದು ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ವಯೋಸಹಜ ಸಮಸ್ಯೆಗಳ ಅಥವಾ ಇದು ಖಿನ್ನತೆನ, ಅದು ಕೂಡ ನಾವು ಅಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಮೇಡಮ್, ಹಾಗಿದ್ರೆ ಈ ಖಿನ್ನತೆ ಅಂತ ಈಗ ಹೇಳಿದ್ರಿ, ಈಗ ಸಾಕಷ್ಟು ವಯೋವೃದ್ಧರಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯನೂ ಕಾಡುತ್ತೆ ಅಂತ ಹೇಳಿದ್ರಿ. ಹಾಗೇನೆ ಅವರಿಗೆ ಒಂಟಿತನ ಕಾಡುತ್ತೆ, ಖಿನ್ನತೆ ಉಂಟಾಗುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಖಿನ್ನತೆ ಅವರಲ್ಲಿ ಉಂಟಾಗಿದೆ ಅಂತ ನಾವು ಹೇಗೆ ಗುರ್ತಿಸೋದು ಮೇಡಮ್? ಯಾವುದಾದ್ರೂ ಲಕ್ಷಣಗಳೇನಾದ್ರೂ ಇರುತ್ತಾ ಅಂತ? ಖಿನ್ನತೆಗೆ ನಾವು ಹಲವಾರು ಲಕ್ಷಣಗಳನ್ನು ಗುರುತಿಸಬಹುದು. ಒಂದು ಏನಪ್ಪಾ ಅಂತಂದ್ರೆ, ಯಾವಾಗಲೂ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿ, ಯಾವಾಗಲೂ ಎಲ್ಲರೊಂದಿಗೆ ಬೆರೆತು ಮಾತನಾಡುವಂತಹ ವ್ಯಕ್ತಿ, ಯಾವಾಗಲೂ ಉಲ್ಲಾಸದಿಂದ ಖುಷಿಯಿಂದ ಇರುವಂತಹ ಒಬ್ಬ ವ್ಯಕ್ತಿ ನಿಧಾನವಾಗಿ ತಮ್ಮಷ್ಟಕ್ಕೆ ತಾವೇ ಒಬ್ಬರೇ ಇರೋದನ್ನ ಇಷ್ಟಪಡೋದು, ಹೊರಗಡೆ ಹೋಗೋದನ್ನ ಇಷ್ಟಪಡದೇ ಇರೋವಂಥದ್ದು, ಒಂಟಿಯಾಗಿರೋದಕ್ಕೆ ಬಯಸುವಂಥದ್ದು. ಆಮೇಲೆ ಅವರ ಊಟ ತಿಂಡಿಗಳಲ್ಲಿ ಅಂದರೆ ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನ ನೋಡ್ಬೋದು. ಇದಕ್ಕಿದ್ದಂಗೆ ಕಡಿಮೆ ಆಗ್ತಾ ಹೋಗ್ತದೆ. ಹೆಚ್ಚು ಆಹಾರವನ್ನು ಸೇವಿಸೋದಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಬೇಡ ಅಂತೇಳಿ ಅನ್ನಿಸ್ತದೆ. ಇಲ್ಲಿ ಏನಾಗ್ತದೆ, ಅವಾಗ ಮನೆಯವರು ಏನು ತಿಳ್ಕೊಳ್ತಾರೆ, ವಯಸ್ಸಾಗಿದೆ ಬಿಡು, ಇವ್ರಿಗೆ ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಅದಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವೇನೋ ಅನ್ನೋ ಹಂಗೆ ಅದನ್ನು ಪರಿಗಣಿಸ್ಬೋದು. ಅಥವಾ ಇವ್ರಿಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ, ಅದಕ್ಕೆ ಜಾಸ್ತಿ ಹೆಚ್ಚು ಮಾತಾಡ್ತಾ ಇಲ್ಲ ಇವ್ರಿಗೆ ಅಂತೇಳಿ ಅನ್ಬಹುದು. ಇನ್ನು ಕೆಲವೊಂದು ಸರಿ ಏನಾಗ್ತದೆ, ಈ ವಯಸ್ಸಾದ ನಂತರ ಕೆಲವೊಮ್ಮೆ ಕುಟುಂಬದಲ್ಲಾಗಲಿ ಅಥವಾ ಹೊರಗಡೆ ಅವ್ರು ಕೆಲಸ ಮಾಡುವಂತಹ ಸ್ಥಳದಲ್ಲಾಗಲಿ ಈ ವಯಸ್ಸಿನ ಕುರಿತು ಒಂದು ತಾರತಮ್ಯ ಕೂಡ ಇರ್ತದೆ. ವಯಸ್ಸಾಯಿತು ಬಿಡು, ಅವ್ರಿಗೆ ವಯಸ್ಸಾಯಿತು, ಅವ್ರಿಗೇನು ಹೆಚ್ಚಿನ ಕೆಲಸ ಕೊಡೋದು ಬೇಡ, ಅವರು ಆರಾಮಾಗಿ ಒಂದು ಕಡೆ ಇರಲಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಅವರಲ್ಲಿರುವ ಒಂದು ಖಿನ್ನತೆಯ ಲಕ್ಷಣಗಳನ್ನ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅವರು ಒಬ್ಬರೇ ಒಂಟಿಯಾಗಿ ಕುತ್ಕೊಂಡಿದ್ದಾರೆ ಬಿಡಪ್ಪ, ಆರಾಮಾಗಿರ್ಬೋದು ಅವರು ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ತದೆ. ಅಂದರೆ ಕುಟುಂಬ ಸದಸ್ಯರಲ್ಲಿ ಮೂಡಬಹುದು. ಆರಾಮಾಗಿದಾರಲ್ಲ ಬಿಡು, ಊಟ ತಿಂಡಿ ಮಾಡ್ಕೊಂಡಿದ್ದಾರೆ ಬಿಡು, ಮಲ್ಕೊಂತಾರೆ ಅಂದ್ರೆ ಅವ್ರ ನಿದ್ರೆ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾ ಇದಾರ ಇಲ್ವಾ ಅದು ಗಮನಕ್ಕೆ ಬರೋದೇ ಇಲ್ಲ ಎಷ್ಟೊಂದು ಸಾರಿ. ಹಾಗಾಗಿ ಖಿನ್ನತೆಯನ್ನ ಗುರುತಿಸೋದು ತುಂಬಾನೇ ಕಷ್ಟ, ಆದ್ರೆ ಖಿನ್ನತೆಯನ್ನು ಗುರುತಿಸೋದು ಅಷ್ಟೇ ಮುಖ್ಯ. ಮೇಡಮ್, ಈಗ ಇನ್ನು ಈ ಒಂದು ನಿವೃತ್ತಿಯ ನಂತರ ಇಷ್ಟು ವರ್ಷ ನಾ ಕೆಲಸ ಮಾಡಿದೆ, ಇನ್ನು ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಅವರಿಗೆ ಒಂದು ಖಾಲಿತನ ಕಾಣಿಸ್ಕೊಳ್ಳುತ್ತೆ ಅಂತ ತಾವು ಹೇಳಿದ್ರಿ. ಜೊತೆಗೆ ಯಾರನ್ನಾರು ಕುಟುಂಬದ ಸದಸ್ಯರನ್ನ ಕಳೆದುಕೊಂಡಾಗ ಅವರಿಗೆ ನೋವಾಗುತ್ತೆ ಅಂತ ತಾವು ತಿಳಿಸ್ತಾ ಇದ್ರಿ. ಈಗ ಇಂತಹ ಸಂದರ್ಭದಲ್ಲಿ ಅವರು ಆ ಖಾಲಿತನವನ್ನ ಹೇಗೆ ಎದುರಿಸ್ಬೇಕು? ಈ ನಾವು ಎಷ್ಟೊಂದು ಜನ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಅಥವಾ ಅವ್ರನ್ನ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಕೆಲವೊಂದು ಸಂದರ್ಭದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ, ಅಯ್ಯೋ ನಾ ಯಾವಾಗ ರಿಟೈರ್ ಆಗಿಬಿಡ್ತೀನಪ್ಪ, ಒಂದು 9 to 5 ಜಾಬ್ ಮಾಡ್ತಾ ಇದ್ದೀನಿ, ನಾ ಬೆಳಗ್ಗೆ ಬೇಗ ಎದ್ದು ಓಡಬೇಕು, ನಾ ಬೇಗ ಎದ್ದು ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಕೆಲಸ ಕಡೆ ಹೋಗಬೇಕು, ಯಾವಾಗ ಮುಗಿಯುತ್ತೆ, ರಿಟೈರ್ ಆದ ನಂತರ ನಾನು ಖುಷಿಯಾಗಿರ್ತೀನಿ, ಆರಾಮವಾಗಿರ್ತೀನಿ ಅಂತ ಹೇಳಿ ತುಂಬ ಜನ ಅಂದ್ಕೊಳ್ತಿರ್ತಾರೆ, ಈ ಕೆಲಸದ ಒತ್ತಡ ನಮಗೆ ಸಾಕು ಅಂತ ಹೇಳಿ. ಆದರೆ ಆ ಭಾವನೆ ಏನಿರ್ತದಲ್ಲ ರಿಟೈರ್ಮೆಂಟ್ ಆದ ನಂತರ, ಅದು ಕೇವಲ ಕೆಲವು ತಿಂಗಳವರೆಗಷ್ಟೇ ಇರ್ತದೆ. ಅದು ಕೆಲವು ತಿಂಗಳವರೆಗಷ್ಟೇ ಯು ಎಂಜಾಯ್ ದಟ್ ಫ್ರೀಡಮ್. ನಂಗೆ ಟೈಮ್ ಸಿಕ್ತಲ್ಲ, ಐ ಆಮ್ ಫ್ರೀ ನೌ ಅಂಥೇಳಿ. ಆದರೆ ಗ್ರ್ಯಾಜುವಲ್ ಆಗಿ ಆ ವ್ಯಕ್ತಿಯಲ್ಲಿ ತಾನು ಏನೋ ಕಳ್ಕೊಂಡ ಭಾವನೆ ಶುರು ಆಗ್ತದೆ. ಅಂದರೆ ಈಗ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಕಚೇರಿಗಳ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೊಂದು ಐಡೆಂಟಿಟಿ ಅಥವಾ ಗುರುತು ಅನ್ನೋದು ಇರ್ತದೆ. ಜನ ಅವ್ರನ್ನ ಗುರುತಿಸ್ತಿರ್ತಾರೆ. ಸೊ ನಿವೃತ್ತಿ ಆದ ನಂತರ ಯಾರು ಕೇಳ್ತಾರೆ ನಮ್ಮನ್ನ? ಸೊ ಎಲ್ಲೋ ಒಂದು ಕಡೆ ನಾನು ನನ್ನ ಐಡೆಂಟಿಟಿನ ಕಳ್ಕೊಂಡ್ಬಿಟ್ನೇನೋ ಅನ್ನೋ ಒಂದು ಭಾವನೆ, ನಾನು ಮುಖ್ಯ ಇಲ್ವಾ, ಇನ್ನು ನನ್ನದು ಇಂಪಾರ್ಟೆನ್ಸೇ ಇಲ್ಲ
ಅನ್ನೋ ಒಂದು ಭಾವನೆ ಅವರಲ್ಲಿ ಶುರು ಆಗ್ತದೆ. ಇನ್ನು ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆದ ನಂತರ ಮನೆಯಲ್ಲಿ ಹೆಚ್ಚು ಸಮಯನ ಕಳೀತಿರ್ತಾರೆ. ಅವಾಗ ಮನೆಯವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಫ್ರೀ ಆಗಿದ್ದೀರಲ್ಲ, ಸ್ವಲ್ಪ ಮನೆಯಲ್ಲಿ ಸಹಾಯ ಮಾಡಿ, ಸ್ವಲ್ಪ ಈ ಕೆಲಸ ಮಾಡಿ, ಆ ಕೆಲಸ ಮಾಡಿಕೊಡಿ, ಇಲ್ಲಿ ಹೋಗಿ ಬನ್ನಿ, ಅಲ್ಲಿ ಹೋಗಿ ಬನ್ನಿ. ಸೊ ಒಂದು ರೀತಿ ಅವರ ಕೀಳರಿಮೆ ಶುರು ಆಗ್ತಾ ಹೋಗ್ತದೆ. ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಪ್ರಾಮುಖ್ಯತೆ ಇತ್ತು, ನಾ ಎಲ್ಲೇ ಆ ಪ್ರಾಮುಖ್ಯತೆನ ಕಳ್ಕೊಂಡ್ಬಿಟ್ಟೆ, ಸಿಕ್ಕ ಸಮಯನ ನಾನು ಹೆಂಗೆ ಕಳೀಲಿ, ಯಾವ ರೀತಿ ಕಳೀಲಿ ಅಂಥೇಳಿ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ. ಸೊ ಎಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇತ್ತು, ಈಗ ನಾನು ಒಂದು ರೀತಿ ಅವಲಂಬಿತನಾಗಬೇಕಲ್ಲ ಅನ್ನೋ ಒಂದು ಭಾವನೆ. ಈ ಎಲ್ಲ ಭಾವನೆಗಳು ಒಂದು ಸಮ್ಮಿಶ್ರಣ ಒಂದು ರೀತಿ ಕೆಲವೊಮ್ಮೆ ಖಿನ್ನತೆಗೂ ದೂಡಬಹುದು, ಅಥವಾ ಕೆಲವೊಮ್ಮೆ ಅವರು ಇದರಿಂದ ಹೊರಗೆ ಬರಲಾರ್ದೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ಬೋದು. ಈಗ ನಾವೆಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದೀವಿ, ಅಂದರೆ ಸೈಬರ್ ಸ್ಕ್ಯಾಮ್ಗೆ ಒಳಗಾಗೋದು ರಿಟೈರ್ಡ್ ಆದವರು, ಆಮೇಲೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಆಮೇಲೆ ಇನ್ನೂ ಹಲವಾರು ರೀತಿಯ, ಅಂದರೆ ಇದರ ಜೊತೆಗೆ ಕಾಯಿಲೆಗಳು ಸೇರ್ಕೊಂಡು ಬಿಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಹೊರಗೆ ಬರಬೇಕವು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರನೂ ಕೂಡ ಅವರು ತಮ್ಮ ಆರೋಗ್ಯ ಚೆನ್ನಾಗಿದೆ, ನಾನು ನಿಭಾಯಿಸಬಲ್ಲೆ ಅಂತಂದರೆ ಮತ್ತೆ ಬೇರೆ ವೃತ್ತಿಯನ್ನು ಅವರು ಜಾಯಿನ್ ಆಗೋದು ಉತ್ತಮ. ಸೊ ಬೇರೆ ವೃತ್ತಿಯನ್ನು ನಿಭಾಯಿಸಬಹುದು, ಅದರ ಜೊತೆಗೆ ಬೇರೆ ಒಂದು, ಅಂದರೆ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶಗಳನ್ನ ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಪರ್ಪಸ್ ಇನ್ ಲೈಫ್ ಅಂತೇಳಿ ಹೇಳ್ತೀವಿ. ಈಗಂತೂ ನಮಗೆ ಹಲವಾರು ಚಟುವಟಿಕೆಗಳಿದೆ ನಾವು ಸಮಾಜದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ನಾವು ಸಾಮಾಜಿಕವಾಗಿ ಸೋಷಲ್ ವರ್ಕ್ ಮಾಡಬಹುದು, ಅಥವಾ ಯಾವುದಾದ್ರು NGO ಜೊತೆ ಕೆಲಸ ಮಾಡಬಹುದು, ಜೊತೆಗೆ ನಾವೇ ಏನಾದರೂ ಹೊಸದಾಗಿ ಕಲಿಯುವಂಥದ್ದು, ಜೊತೆಗೆ ನಮ್ಮ ಇತರ ಸ್ನೇಹಿತರು, ಅಂದರೆ ಕಾಂಟೆಂಪರರೀಸ್ ಅಂತೇಳಿ ಹೇಳ್ತೀವಿ, ನಮ್ಮ ಜೊತೆಲಿ ಕೆಲಸ ಮಾಡುತ್ತಿದ್ದಂತಹ ಇತರ ರಿಟೈರ್ಡ್ ಆದವರು ಇರಬಹುದು, ರಿಟೈರ್ ಆಗೋದಕ್ಕೆ ಯಾರು ವೇಟಿಂಗಲ್ಲಿ ಇರ್ತಾರಲ್ಲ ಅವರ ಜೊತೆ ಕುಡ್ಕೊಂಡು ಏನಾದರೂ ಒಂದು ಸಾಮಾಜಿಕವಾಗಿ ಅವ್ರ ಜೊತೆ ಒಂದು ನೆಟ್ವರ್ಕಿಂಗ್ ಮಾಡೋದು, ಸೀಕಿಂಗ್ ಸೋಷಲ್ ಸಪೋರ್ಟ್ ಅಂತೇಳಿ ನಾವು ಹೇಳ್ತೀವಿ, ಸಪೋರ್ಟ್. ಸೊ ಅಂದರೆ ಸೋಷಿಯಲ್ ಕಮ್ಯುನಿಕೇಷನ್. ಸೊ ಇನ್ಫ್ಯಾಕ್ಟ್ ಒಂದು ರೀತಿ ಸಾಮಾಜಿಕವಾಗಿ ನಾವು ಏನು ಒಂದು ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಬೇಕು, ಸಾಮಾಜಿಕ ಬೆಂಬಲವನ್ನು ಪಡೆದುಕೊಳ್ಬೇಕು. ಇಟ್ಸ್ ಲೈಕ್ ಪ್ರಿಸ್ಕ್ರೈಬಿಂಗ್ ಎ ಮೆಡಿಸಿನ್ ಫಾರ್ ದೆಮ್. ಅದೊಂದು ರೀತಿ ಅವ್ರಿಗೆ ಚಿಕಿತ್ಸೆ ಅಂತೇಳಿ, ಔಷಧಿ ಅಂತೇಳಿ ಹೇಳ್ಬೋದು. ಈ ಲೋನ್ಲಿನೆಸ್ಸಿಂದ ಹೊರಗೆ ಬರಬೇಕು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರ ಕಾಡುವಂತಹ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ ಈ ರೀತಿಯ ಹಲವಾರು ಚಟುವಟಿಕೆಗಳಲ್ಲಿ, ಅಂದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ಹವ್ಯಾಸಗಳು ಅಥವಾ ಚಟುವಟಿಕೆಗಳಿಗೆ ನಮಗೆ ಸಮಯ ಸಿಕ್ಕಿರಲ್ಲ. ಸೊ ಆ ಹವ್ಯಾಸಗಳನ್ನ ಈಗ ಮತ್ತೆ ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಸಣ್ಣ ಪುಟ್ಟ ಉದಾಹರಣೆ ಅಂತಂದರೆ ಮನೆಯಲ್ಲೇ ಗಾರ್ಡನ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಾವು ತುಂಬ ಜನರನ್ನ ನೋಡಿದ್ದೀನಿ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಅಥವಾ ನನ್ನ ಕೆಲವು ಸ್ನೇಹಿತರು ಈಗ ಹೊಸದಾಗಿ ಸಂಸ್ಕೃತವನ್ನು ಕಲಿತಾ ಇದ್ದಾರೆ. ಏನಾದ್ರು ಒಂದು ಹೊಸ ಹಾಬೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಅಲ್ಲಿ ಕನೆಕ್ಷನ್ ಸಹ ಸಿಗುತ್ತೆ. ನಿಮ್ಮ ಜೊತೆ ಬೇರೆ ಹಲವಾರು ಜನರು ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಮಾತಾಡೋದಕ್ಕೆ ಸಿಗುತ್ತೆ, ಹಂಚ್ಕೊಳ್ಳೋದಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಜನರು ಇರ್ತಾರೆ. ಸೊ ಈ ರೀತಿ ತೊಡಗಿಸ್ಕೊಳ್ಳೋದ್ರಿಂದ ಚಟುವಟಿಕೆಯಿಂದ ಇರಬಹುದು. ಮೇಡಮ್, ಈಗ ವಯಸ್ಸಾದ್ಮೇಲೆ ಈ ಮರುವು ಅನ್ನೋದು ಸಹಜ, ಸಾಮಾನ್ಯವಾದಂಥ ಈ ಮರುವಿಗೂ ಹಾಗೆಯೇ ಇವಾಗ ಡೆಮೆನ್ಷಿಯಾ ಅಂತ ಹೇಳ್ತಾರಲ್ಲ, ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? 60ರ ಅರಳು ಮರಳು ಅಂತ ಹೇಳ್ತಾರೆ. ಈ ಮರುವು ಅನ್ನೋದು ಒಂದು ಸಮಸ್ಯೆ. ಸಾಮಾನ್ಯವಾಗಿ ನಾವು ಕೂಡ ಎಷ್ಟೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡ್ತೀವಿ, ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳನ್ನ ಎಲ್ಲಿಟ್ಟಿರ್ತೀವಿ ನಾವು ಕೂಡ ಮರೆತು ಬಿಡ್ತೀವಿ. ಈ ವಯೋಸಹಜ ಮರವು ಅಂತಂದರೆ ಏನಪ್ಪ ಅಂತಂದರೆ, ಹಲವಾರು ರೀತಿಯ ನಮ್ಮದು ಒತ್ತಡಗಳು ಅಥವಾ ನಮ್ಮ ಪ್ರಯಾರಿಟೀಸ್, ನಾವು ಏನು ಪ್ರಾಮುಖ್ಯತೆಯನ್ನು ಕೊಡ್ತೇವಲ್ಲ ಚಟುವಟಿಕೆಗಳು, ಅಂತಹ ಪ್ರಾಮುಖ್ಯತೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಗಳನ್ನು ಮರೆತು ಬಿಡ್ಬೋದು. ಅದು ನಾರ್ಮಲ್ ಅದು. ಆದರೆ ಈ ಡಿಮೆನ್ಷಿಯಾ ಕಾಯಿಲೆ ಏನು ಹಿರಿಯ ನಾಗರಿಕರಲ್ಲಿ ನಾವು ನೋಡ್ತೇವಲ್ಲ, ಅದು ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ಸ್ ಡಿಸೀಸ್ ಅಂತೇಳಿ ಹೇಳ್ತೀವಿ. ಅಂದರೆ ಮೋಸ್ಟ್ ಕಾಮನ್ ಅದು. ಅದರಲ್ಲಿ ಬೇರೆ ಬೇರೆ ಥರದ ವಿಧಗಳು ಇದೆ. ವ್ಯಾಸ್ಕುಲಾರ್ ಡಿಮೆನ್ಷಿಯಾ ಅಂತೀವಿ, ಪಾರ್ಕಿನ್ಸನ್ಸ್ ಡಿಮೆನ್ಷಿಯಾ, ದೇರ್ ಆರ್ ಸೋ ಮೆನಿ ಅದರ್ ವೆರೈಟೀಸ್. ಆದರೆ ಸಾಮಾನ್ಯವಾಗಿ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತಂದರೆ ಅಲ್ಝೈಮರ್ಸ್ ಡಿಮೆನ್ಷಿಯಾ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಕನ್ಸಿಸ್ಟೆಂಟ್ ಆಗಿ ಅಂತಂದರೆ ಯಾವಾಗಲೂ, ಅಂದರೆ ದಿನದ ಹೆಚ್ಚಿನ ಭಾಗದಲ್ಲಿ ಅವರು ಹೊಸ ವಿಷಯಗಳನ್ನು ಮರ್ತು ಬಿಡ್ತಿರ್ತಾರೆ. ಅಂದರೆ ಉದಾಹರಣೆಗೆ ಇವತ್ತು ಬೆಳಿಗ್ಗೆ ಅವರು ಏನು ತಿಂಡಿ ತಿಂದರು ಅನ್ನೋದನ್ನು ಅವರು ಸ್ವಲ್ಪ
ಒತ್ತ ನಂತರ ಬಿಟ್ಟ ನಂತರ ನೀವು ಕೇಳಿದ್ರೆ ಅವ್ರಿಗೆ ಅದ್ರದ್ದು ನೆನಪಿರೋದಿಲ್ಲ. ಎಷ್ಟೊಂದು ಸರಿ ಅದನ್ನು ಮತ್ತೆ ಮನೇಲಿ ಕೇಳ್ತಾರೆ, ನಂಗೆ ತಿಂಡಿ ಕೊಟ್ಟಿಯಾ ಅಂಥೇಳಿ, ಅಥವಾ ನಾನು ಮೆಡಿಸಿನ್ ತೊಗೊಂಡ, ಹೀಗೆ ಪದೇ ಪದೇ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಇನ್ನು ಇದು ಮರೆವು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವರು ಈ ಮುಂಚೆ ಏನೇನು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಇರ್ತಾರಲ್ಲ, ಅದನ್ನು ಕೂಡ ಅವರು ಸರಿಯಾಗಿ ನಿರ್ವಹಿಸೋದಕ್ಕೆ ಕಷ್ಟ ಆಗ್ತದೆ. ಅಂದರೆ ಉದಾಹರಣೆಗೆ ಬಟ್ಟೆ ಹಾಕ್ಕೊಳ್ಳೋದಿರಬಹುದು, ಅಥವಾ ಅಂಗಡಿಗೆ ಹೋಗಿ ಏನಾದರೂ ಸಾಮಾನುಗಳನ್ನ ತೆಗೆದುಕೊಳ್ಳುವಂಥದ್ದು ಇರಬಹುದು. ಜೊತೆಗೆ ಜಿಯೋಗ್ರಫಿಕಲ್ ಮೆಮೊರಿ ಅಂತ ಏನು ಹೇಳ್ತೀವಲ್ಲ, ಆ ಜಿಯೋಗ್ರಫಿಕಲ್ ಮೆಮೊರಿ ಕೂಡ ಅಫೆಕ್ಟ್ ಆಗಿರ್ತದೆ. ಅಂತಂದರೆ ಒಂದು ಸಾರಿ ಮನೆಯಿಂದ ಹೊರಗೆ ಬಿದ್ರಪ್ಪ ಅಂತಂದರೆ ಅವ್ರಿಗೆ ವಾಪಸ್ ಮನೆಗೆ ಬರೋದಕ್ಕೆ ದಾರಿ ಗೊತ್ತಾಗದೇನೂ ಇರಬಹುದು. ಸೊ ಆವಾಗ ಈ ರಸ್ತೆ ಅಂತೇಳಿ ಹುಡ್ಕಾಡ್ಕೊಂಡು ಎಷ್ಟೊಂದು ಸರಿ ಅವರು ಕಳೆದು ಹೋಗುವಂತಹ ಸಂದರ್ಭಗಳಿರ್ತದೆ. ಅವರು ಮುಂಚೆ ಯಾವ ರೀತಿ ಚಟುವಟಿಕೆಯಿಂದ ಇರ್ತಾರಲ್ಲ, ಆ ಎಲ್ಲ ಅವರ ದೈನಂದಿನ ಚಟುವಟಿಕೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಸೊ ಕೆಲವೊಂದು ಸರಿ ತಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳನ್ನ ಮರೆತು ಬಿಡ್ತಾರೆ, ಘಟನೆಗಳನ್ನ ಮರೆತು ಬಿಡ್ತಾರೆ. ಸಣ್ಣ ಪುಟ್ಟ ಈಗ ಹಣಕಾಸಿನ ವ್ಯವಹಾರಗಳಿರ್ಬೋದು, ಅಂಥ ಸಣ್ಣ ಪುಟ್ಟ ಹಣದ ವ್ಯವಹಾರಗಳನ್ನೆಲ್ಲ ಅವರು ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅವರ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ನೋಡ್ಬೋದು. ಅಂದರೆ ವ್ಯಕ್ತಿತ್ವ, ಅವರ ನಡವಳಿಕೆ, ಎಷ್ಟೊಂದು ಜನ ನಾವು ಪೇಷಂಟ್ಗಳನ್ನ ನೋಡಿದ್ದೀವಿ, ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಅವರು ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಒಂದು ರೀತಿ ಎಮೋಷ್ನಲಿ ಲೆಬೈಲ್ ಅಂತ ಹೇಳಿ ನಾವು ಹೇಳ್ಬೋದು. ತುಂಬ ಬೇಗ ಎಮೋಷ್ನಲ್ ಆಗಿಬಿಡೋದು, ತುಂಬ ಬೇಗ ಅಳ್ಲಿಕ್ಕೆ ಶುರು ಮಾಡೋದು, ಅಥವಾ ಜನರ ಮೇಲೆ ಸಂಶಯ ಮಾಡೋದಕ್ಕೆ ಶುರು ಮಾಡೋದು. ಇವರೆಲ್ಲ ನನಗೆ ತೊಂದರೆ ಕೊಡ್ತಾ ಇರ್ಬೋದು, ಇವರೆಲ್ಲ ನನ್ನಿಂದೇನೋ ಕದಿಲಿಕ್ಕೆ ಇದು ಮಾಡ್ತಿದ್ದಾರೆ, ನನಗೇನಾದರೂ ಮಾಡ್ತಾರೆ, ಈ ರೀತಿ ಒಂದು ಸಂಶಯದ ಭಾವನೆಗಳು ಬರ್ಬೋದು. ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಯಾರನ್ನೋ ನೋಡಿದ ತಕ್ಷಣ ಮತ್ತೆ ಯಾರೋ ಅಂತೇಳಿ ತಿಳ್ಕೊಂಡು ಅವ್ರ ಮೇಲೆ ಕೂಗಾಡುವಂಥದ್ದು, ಚೀರಾಡುವಂಥದ್ದು, ಜಗಳ ಆಡುವಂಥದ್ದು, ಕೊನೆಗೆ ಇದ್ದಕ್ಕಿದ್ದಂಗೆ ಎಲ್ಲ ಬಟ್ಟೆಗಳನ್ನ ತೊಗೊಂಡು ನಾ ಹೋಗ್ತೀನಿ ಅಂತೇಳಿ ಹೊರಟು ಬಿಡುವಂಥದ್ದು. ಈ ರೀತಿ ಹಲವಾರು ಅವರ ನಾವು ಬಿಹೇವಿಯರ್ ಆ್ಯಂಡ್ ಸೈಕಲಾಜಿಕಲ್ ಸಿಂಪ್ಟಮ್ಸ್ ಆಫ್ ಡಿಮೆನ್ಷಿಯಾ ಅಂತೇಳಿ ಹೇಳ್ತೀವಿ. ಇನ್ನೂ ಹಲವಾರು ಈ ಥರ ಲಕ್ಷಣಗಳನ್ನು ನಾವು ಅವರಲ್ಲಿ ಕಾಣಬಹುದು. ಮೇಡಮ್, ಈಗ ಕೆಲವೊಮ್ಮೆ ನಮ್ಮ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕೆಲವೊಂದ್ಸತಿ ಹಿಂಜರಿತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕುಟುಂಬದವರು ಅವ್ರ ಜೊತೆ ಹೇಗೆ ಮಾತಾಡಬೇಕು, ಹಾಗೇನೆ ಅವರನ್ನ ಹೇಗೆ ಅರ್ಥ ಮಾಡಿಕೊಂಡು ಅವ್ರನ್ನ ಬೆಂಬಲಿಸಬೇಕು ಅಂತ ಇಲ್ಲಿ ಕುಟುಂಬ ಸದಸ್ಯರ ಪಾತ್ರ. ಕುಟುಂಬ ಸದಸ್ಯರು ಒಂದೇನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಹಿರಿಯ ನಾಗರಿಕರು ಮತ್ತು ಅವರ ನಡುವೆ ಒಂದು ಜನರೇಷನ್ಸ್ ಗ್ಯಾಪ್ ಇರ್ತದೆ. ಹಿರಿಯ ನಾಗರಿಕರು ಅವರು ಬೆಳೆದು ಬಂದ ಒಂದು ವಾತಾವರಣ, ಪರಿಸ್ಥಿತಿ, ಅಥವಾ ಒಂದು ಕಲ್ಚರ್ ಅಂತೇಳಿ ಏನು ಹೇಳ್ತೀವಿ, ಅದು ಈಗಿನ ಒಂದು ವಾತಾವರಣಕ್ಕಾಗಲಿ ಅಥವಾ ಕಲ್ಚರ್ಗಾಗಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಇದು ಈ ಕುಟುಂಬ ಸದಸ್ಯರು ಏನಾಗ್ತದೆ, ನಿಮ್ಮ ಟೈಮಲ್ಲಿ ಹೀಗಿತ್ತು ಹಾಗಿತ್ತು ಅಂಥೇಳಿ ಅವ್ರಿಗೆ ಅಂದರೆ ಒಂದು ರೀತಿ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡೋ ಬದಲು ಅದನ್ನು ನಾವು ಗೌರವಿಸಬೇಕು. ಅವರ ಒಂದು ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು, ವಾತಾವರಣ ಹೇಗಿತ್ತು, ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಂದರೆ ಕುಟುಂಬ ಸದಸ್ಯರು, ಹೌದು ನಮ್ಮ ಅಜ್ಜ ಅಜ್ಜಿ ಬೆಳೆದು ಬಂದ ರೀತಿ ಇದೇ ರೀತಿ ಇತ್ತು. ಸೊ ಹಾಗಾಗಿ ಅವರು ಕೂಡ ಏನಾಗ್ತದೆ, ಅಜ್ಜ ಅಜ್ಜಿ ತಮ್ಮ ಏನು ವಾತಾವರಣದಲ್ಲಿ ಏನು ತಾವು ಬೆಳೆದು ಬಂದ ಒಂದು ವಾತಾವರಣವನ್ನು ಅವರು ಮತ್ತೆ ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನು ಇವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೌದಪ್ಪ, ಇದು ಹೊಸ ಯುಗ ಇದೆ, ಎಲ್ಲವೂ ಒಂದು ರೀತಿ ಕಂಪ್ಯೂಟರ್ ಆ್ಯಂಡ್ ಸ್ಮಾರ್ಟ್ಫೋನ್ ಭರಿತ ವಾತಾವರಣ, ಇಂಟರ್ನೆಟ್ ಡ್ರಿವನ್, ಒಂದು ರೀತಿ ಡಿಜಿಟಲ್ ರಿಲೇಷನ್ಶಿಪ್ಸ್ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ಕುಟುಂಬಸ್ಥರು ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕು. ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಅದನ್ನು ಅವ್ರಿಗೆ ತಿಳಿಸಿ ಹೇಳೋದ್ರಿಂದ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ. ಅವರು ಯಾಕೆಂದರೆ ಹಿರಿಯರು ಯಾವಾಗಲೂ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಿರ್ತಾರೆ. ಹಾಗಾಗಿ ಅವ್ರಿಗೆ ತಿಳಿಸಿ ಹೇಳೋದ್ರಿಂದ ಹಲವಾರು ಸಮಸ್ಯೆಗಳು, ಅವ್ರ ಜೊತೆ ಹೆಚ್ಚು ಕೂತು ಮಾತಾಡುವಂಥದ್ದು, ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳುವಂಥದ್ದು, ಅವರ ಅನುಭವಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದು, ಇದನ್ನು ನಾವು ಮಾಡೋದ್ರಿಂದ ಅವರಿಗೂ ಕೂಡ ಒಂದು ರೀತಿ ಸಂತೋಷ ಆಗುತ್ತದೆ. ಹೌದಪ್ಪ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇದ್ದಾರೆ, ನಮ್ಮ ಅನುಭವಗಳನ್ನ ನಾವು ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತ ಹಿರಿಯರಿಗೂ ಆ ಒಂದು ವಾತಾವರಣ ನಿರ್ಮಿತ ಆಗಬೇಕು ಮನೆಯಲ್ಲಿ.
ಈಗ ಮೇಡಮ್ ತಾವು ಹೇಳ್ತಾ ಇದ್ರಿ ಹಿರಿಯ ನಾಗರಿಕರು ಸಮಾಜದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾ ಸಮಾಜದೊಂದಿಗೆ ಬರೀತಾ ಜೊತೆಗೆ ಅವರದೇ ಆದ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ತಾವು ತಿಳಿಸ್ತಾ ಇದ್ರಿ. ಇನ್ನು ಅವರಿಗೆ ವ್ಯಾಯಾಮ ಆಗಿರ್ಬೋದು, ಯೋಗ, ಧ್ಯಾನ, ಜೊತೆಗೆ ನಿದ್ರೆ, ಆಹಾರ ಎಷ್ಟು ಮುಖ್ಯವಾಗುತ್ತೆ ಅಂತ ಮೇಡಮ್? ತುಂಬಾನೇ ಮುಖ್ಯ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆಕ್ಚುಲಿ ಹೆಲ್ದಿ ಏಜಿಂಗ್ ಡಿಕೇಡ್ ಅಂತೇಳಿ ಕರೆದಿದೆ. ಅಂತಂದ್ರೆ ಏಜಿಂಗ್ ಅನ್ನೋದು ಅಂದ್ರೆ ವಯಸ್ಸಾಗುವುದು ಒಂದು ಸಹಜ ಪ್ರಕ್ರಿಯೆ, ನಾವೆಲ್ಲ ಅದನ್ನ ಒಪ್ಕೊಳ್ಬೇಕು. ಬಟ್ ಅದರಲ್ಲಿನೂ ಕೂಡ ನಾವು ಆರೋಗ್ಯಕರವಾಗಿ ವೃದ್ಧಾಪ್ಯದೆಡೆಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇದು ಏನಪ್ಪ, ಇದು ಆರೋಗ್ಯಕರವಾಗಿ ಅಥವಾ ಆಕ್ಟಿವ್ ಆಗಿ ಅಥವಾ ಹೆಲ್ದಿ ಏಜಿಂಗ್ ಅಂತಂದರೆ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಸೊ ಈಗ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು? ಮೊದಲನೇದಾಗಿ ವಯೋಸಹಜ ಕಾಯಿಲೆಗಳನ್ನ ನಾವು ಒಪ್ಕೊಳ್ಬೇಕು. ಅದನ್ನು ಒಪ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು. ಸೊ ಕಾಲಕ್ಕೆ ತಕ್ಕಂಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡು, ಸಕ್ಕರೆ ಕಾಯಿಲೆ ಇತ್ತಪ್ಪ ಅಂದರೆ ಅದನ್ನು ನಿಯಂತ್ರಣದಲ್ಲಿಡುವಂಥದ್ದು, BP ಇತ್ತಪ್ಪ ಅಂದರೆ ಅದನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆ ಇತ್ತಂದರೆ ಅದಕ್ಕೆ ಅಗತ್ಯ ಚಿಕಿತ್ಸೆಗಳನ್ನ ಪಡೆದುಕೊಳ್ಳುವಂಥದ್ದು. ಒಂದು ಇದು ದೈಹಿಕವಾಗಿ ನಮ್ಮ ಏನು ಈಗಾಗಲೇ ದೈಹಿಕ ಕಾಯಿಲೆಗಳಿದೆ ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೊಂಡು, ಇದರ ಜೊತೆಯಲ್ಲಿ ಯೋಗ ಇರ್ಬೋದು, ಯಾವುದಾದ್ರೂ ದೈಹಿಕ ಚಟುವಟಿಕೆ. ಈಗ ಹಲವಾರು ಹಿರಿಯ ನಾಗರಿಕರಲ್ಲಿ ಫಿಸಿಕಲಿ ಏನು ಅಂದರೆ ಚಿಕ್ಕ ವಯಸ್ಸಿನ ಹುಡುಗರಂಗೆ ಅವರು ಜಿಗ್ದಾಡೋದಕ್ಕಂತೂ ಆಗೋದಿಲ್ಲ ಎಕ್ಸಸೈಸ್ ಮಾಡಬೇಕು ಅಂಥೇಳಿ. ಸೊ ಅವರ ವಯಸ್ಸಿಗೆ ಅನುಗುಣವಾಗಿ ಯಾವ್ಯಾವ ಅವರು ಚಟುವಟಿಕೆಗಳನ್ನ ಮಾಡಬಹುದು ಅದನ್ನು ಅವರು ಸೂಕ್ತ ಸಲಹೆಯೊಂದಿಗೆ ಮಾಡೋದು ಉತ್ತಮ. ಈಗ ಯೋಗ ಇರಬಹುದು ಅಥವಾ ಏರೋಬಿಕ್ಸ್ ಇರ್ಬೋದು, ಸ್ವಿಮ್ಮಿಂಗ್. ಎಷ್ಟೊಂದು ಜನ ಸ್ವಿಮ್ಮಿಂಗ್ ಈಸ್ ಗುಡ್ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಚಟುವಟಿಕೆ ಇರಲಿ, ಯಾವುದೇ ದೈಹಿಕ ಚಟುವಟಿಕೆ ಇರಲಿ, ಅದನ್ನು ಸೂಕ್ತ ವೈದ್ಯರ ಸಲಹೆ ಪಡೆದು ಆ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗೋದು ಒಳ್ಳೆಯದು. ಸೊ ಇದು ದೈಹಿಕ ಚಟುವಟಿಕೆ ಆಯಿತು. ಇನ್ನು ನಿದ್ರೆ ಅಂತೂ ಅತಿ ಮುಖ್ಯ. ಈ ನಿದ್ರಾಹೀನತೆ ಅನ್ನೋದು ಬರೇ ಒಂದು ಸಮಸ್ಯೆ ಅಲ್ಲ, ಅದರಿಂದ ಹಲವಾರು ಸಮಸ್ಯೆಗಳನ್ನ ಅದು ಅಂದರೆ ದಾರಿ ಮಾಡಿಕೊಡುತ್ತೆ. ಸೊ ಈ ನಿದ್ರಾಹೀನತೆ ತುಂಬ ಸಾಮಾನ್ಯ ಹಿರಿಯರಲ್ಲಿ. ಅಂದರೆ ವಯಸ್ಸಾದಂಗೆ ನಿದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ನಿದ್ರಾಹೀನತೆಯಿಂದ ಹೊರಗೆ ಬರೋದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ನಾವು ಸ್ಲೀಪ್ ಹೈಜೀನ್ ಅಂತ ಏನು ಹೇಳ್ತೀವಿ. ಸೊ ನಿದ್ರೆನ ಅಂದರೆ ಮೆಡಿಸಿನ್ ಇಲ್ಲದೇನೆ ಈಗ ಹಲವಾರು ಜನ ಏನು ಮಾಡ್ತಾರೆ, ನಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ವಯಸ್ಸಾದ ನಂತರ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ತಾರೆ. ಸೊ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ದೇನೆ ಯಾವ ರೀತಿ ಸಹಜವಾಗಿ ನಿದ್ರೆಯನ್ನ ಮಾಡಬೇಕು, ಸೊ ಅದ್ರ ಸಲುವಾಗಿ ಕೆಲವೊಂದು ಟೆಕ್ನಿಕ್ಸ್ ಇರ್ತದೆ. ಸೊ ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡುವಂಥದ್ದು, ತಮ್ಮ ಪುಸ್ತಕಗಳನ್ನು ಓದುವಂಥದ್ದು, ಇನ್ನು ಸ್ಲೀಪ್ ಹೈಜೀನ್ ಅಂತೇಳಿ ನೀವು ಹೇಳ್ತೀವಲ್ಲ ಅದನ್ನು ಮೇಂಟೈನ್ ಮಾಡಿದ್ರಪ್ಪ ಅಂತಂದರೆ ನಿದ್ರೆಯ ಸಮಸ್ಯೆನೂ ನೀಗಬಹುದು. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಒಂದು ವಂಚನೆಗೆ ಒಳಗಾಗ್ತಾರೆ ಹಿರಿಯ ನಾಗರಿಕರು ಅಂತ ಹೇಳ್ತಾ ಇದ್ರಿ. ಈಗ ಸಾರ್ವಜನಿಕ ಮಾಧ್ಯಮಗಳನ್ನ ಜಾಗರೂಕವಾಗಿ ಅವರು ಬಳಸಬೇಕು ಅಂದ್ರೆ ಯಾವ ರೀತಿ ಬಳಸಬೇಕು? ಒನ್ ಆಫ್ ದ ಐ ಥಿಂಕ್ ಬೆಸ್ಟ್ ಕ್ವಶನ್ ಫಾರ್ ದ ಕರೆಂಟ್ ಟ್ರೆಂಡ್, ಡಿಜಿಟಲ್ ಎಕ್ಸ್ಕ್ಲೂಷನ್. ಸೊ ಈ ಡಿಜಿಟಲ್ ಲಿಟ್ರಸಿ ಅನ್ನೋದು ನಮ್ಮ ಹಿರಿಯ ನಾಗರಿಕ ಈಗಲೂ ಕೂಡ ಕಬ್ಬಿಣದ ಕಡಲೆ ಇದ್ದಂಗೆ. ಅದು ಅವರು ಹೊಸದಾಗಿ ಎಲ್ಲ ಕಲ್ತ್ಕೊಳ್ಬೇಕು ಅಂತಂದರೆ ಒಂದು ಹಂತದಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಸೊ ಅವಾಗ ಅವರಲ್ಲಿ ಎಲ್ಲೋ ಒಂದು ಕಡೆ ಕೀಳರಿಮೆನೂ ಕೂಡ ಉಂಟಾಗ್ತದೆ. ಎಲ್ಲ ಚಿಕ್ಕ ಮಕ್ಕಳು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಡಿಜಿಟಲ್ ಎಕ್ಸ್ಕ್ಲೂಷನ್ ಕೇವಲ ಫೋನ್ ಯೂಸ್ ಮಾಡೋದಷ್ಟೇ ಅಲ್ಲ, ಅವರು ತಮ್ಮ ಪೆನ್ಷನ್ನ ತಗೊಳ್ಳಿಕ್ಕೆ ATMಗೆ ಹೋಗ್ಬೇಕಾಗ್ತದೆ. ದೇ ಡಿಪೆಂಡ್ ಆನ್ ದರ್ ಚಿಲ್ಡ್ರನ್. ಸೊ ಪ್ರತಿ ಸಾರಿ ಅವರು ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಹೋಗಿ ATMಲ್ಲಿ ದುಡ್ಡು ತೆಗೆದುಕೊಳ್ಳೋದಿರ್ಬೋದು. ಈಗಂತೂ ಬಿಡಿ ಫೋನ್ ಪೇ ಬಂದಿದೆ, ಬಟ್ ಅವ್ರು ಎಷ್ಟು ಫೋನ್ ಪೇ ಯೂಸ್ ಮಾಡ್ತಾರಾ ಅಥವಾ ಅವರ ಅಕೌಂಟನ್ನು ಮಕ್ಕಳು ಯೂಸ್ ಮಾಡ್ತಾರಾ ಎಷ್ಟೊಂದು ಸರಿ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ತುಂಬ ಮಿಸ್ಯೂಸ್ ಆಗ್ತಾ ಇರ್ತದೆ. ಸೊ ಡಿಜಿಟಲ್ ಲಿಟ್ರಸಿ ಅಟ್ಲೀಸ್ಟ್ ಹೌ ಟು ಮ್ಯಾನೇಜ್ ದೇರ್ ಫೈನಾನ್ಸಸ್ ತುಂಬಾ ಮುಖ್ಯ ಆಗ್ತದೆ. ಇಲ್ಲಿ ಇನ್ನೊಂದು ನೀವು ಹೇಳಿದಕ್ಕೆ ನನಗಿನ್ನೊಂದು ಪಾಯಿಂಟ್ ನೆನಪಾಯಿತು. ಏನಪ್ಪ ಅಂತಂದರೆ ವಯಸ್ಸಾದ ನಂತರ ಎಷ್ಟೊಂದು ಜನ ಹಿರಿಯರು ಏನು ಮಾಡ್ತಾರೆ, ಯಾವ್ಯಾವ್ದ ಕಡೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ ದುಡ್ಡುಗಳನ್ನ. ಅದು ಎಷ್ಟೊಂದು ಸರಿ ಮನೇಲಿ ಹೇಳ್ಕೊಂಡಿರೋದಿಲ್ಲ. ಬಟ್ ವಯಸ್ಸಾದಂಗೆ ಮರುವು ಹೆಚ್ಚಾದ ನಂತರ ಎಷ್ಟೊಂದು ಅಂತ ಅಕೌಂಟ್ಗಳು ಈಗಲೂ ಕೂಡ ನಾವು ಬ್ಯಾಂಕ್ಗಳಲ್ಲಿ ಇದೆ, ಅನ್ಕ್ಲೇಮ್ಡ್ ಅಕೌಂಟ್ಸ್. ಸೊ ಹಾಗಾಗಿ ತಮ್ಮ ಏನು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ಸ್ ಇರ್ಬೋದು, ಏನೇನಿದೆ ಅದನ್ನು ಅವರು ತಮ್ಮ ಪಾರ್ಟ್ನರ್ಸ್ ಜೊತೆ ಹಂಚ್ಕೊಳ್ಳೋದು ಒಳ್ಳೆಯದು. ಇಂಥ ಕಡೆ ಇಂಥದ್ದಿದೆ ಅದನ್ನು ಡಾಕ್ಯುಮೆಂಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಸೊ ಡಿಜಿಟಲ್
ಲಿಟ್ರಸಿಯಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್. ದೇ ಶುಡ್ ನೋ ಎಲ್ಲಿ ಏನು ಇಟ್ಟಿದ್ದೀವಿ, ಅಥವಾ ಅದನ್ನು ಡಾಕ್ಯುಮೆಂಟೇಶನ್ ಮಾಡಿಡಬೇಕು, ಅಥವಾ ತಮ್ಮ ಪಾರ್ಟ್ನರ್ಗೆ ಅದನ್ನು ಏನೋ ಒಂದು ಮೆಥಡ್. ಈಗ ಅದರಲ್ಲಿ ವಿಲ್ ಮೇಕಿಂಗು ಬಂತು, ವೆರಿ ಇಂಪಾರ್ಟೆಂಟ್ ಅಗೈನ್ ವಿಲ್ ಮೇಕಿಂಗ್. ಸೊ ತುಂಬ ಜನ ಹೇಳ್ತಾರೆ, ಓ ಇಲ್ಲ ನಾವು ಆಸ್ತಿ ಮಕ್ಳಿಗೆ ಕೊಟ್ಬಿಟ್ರೆ ಅವ್ರು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಆಸ್ತಿ ಬರೆದು ಕೊಡೋದಿಲ್ಲ. ಈ ರೀತಿ ಒಂದು ಭಾವನೆ ಇರ್ತದೆ ಹಿರಿಯ ನಾಗರಿಕರಲ್ಲಿ. ಅಟ್ಲೀಸ್ಟ್ ಆಸ್ತಿ ನನ್ನ ಹೆಸರಲ್ಲಿದ್ದರೆ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಅಂಥೇಳಿ. ಬಟ್ ಆದರೆ ಅದರದ್ದೇ ಆದಂತಹ ಸಮಸ್ಯೆಗಳು ಮತ್ತೆ 108. ಅಂದರೆ ವಿಲ್ ಮಾಡಲಿಲ್ಲ ಅಂತಂದ್ರೂ ತೊಂದರೆ, ವಿಲ್ ಮಾಡಿದ್ರೂ ತೊಂದರೆ. ಸೊ ಹಾಗಾಗಿ ಅವರು ಯಾವಾಗ ಅವರಲ್ಲಿ ಒಂದು ಸಾಮರ್ಥ್ಯ ಇದೆ, ಅಂದರೆ ನಾವು ಸೈಕಲಾಜಿಕಲಿ ಅವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ, ಅಂತಹ ಸಂದರ್ಭದಲ್ಲೇ ಅವರು ಅದಕ್ಕೆ ಒಂದು ವ್ಯವಸ್ಥೆನ ಮಾಡಿಟ್ಟು ವಿಲ್ ಮಾಡಿಟ್ರಪ್ಪ ಅಂತಂದರೆ ಮುಂದೆ ಆಗುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡ್ಬೋದು. ಖಂಡಿತ ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ಧ್ವನಿಯ ಮೂಲಕ ನಮ್ಮ ಹಿರಿಯ ನಾಗರಿಕರು ಅವರ ತಮ್ಮ ಒಂದು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು, ಜೊತೆಗೆ ಕುಟುಂಬದವರು ಅವರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಿರಿಯ ನಾಗರಿಕರಲ್ಲಿ ಇರುವಂತಹ ಒಂದು ಅದ್ಭುತ ಶಕ್ತಿ ಅಂತಂದ್ರೆ ಅವರ ಅನುಭವ. ಆ ಅನುಭವಗಳನ್ನ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚ್ಕೊಳ್ಳೋದ್ರಿಂದ ಕುಟುಂಬ ಸದಸ್ಯರು ಕೂಡ ಹಲವಾರು ವಿಷಯಗಳನ್ನ ಅವರಿಂದ ಕಲಿತ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಅದನ್ನು ಕಾಲಕ್ಕೆ ತಕ್ಕನಂಗೆ ಅಳವಡಿಸ್ಕೊಳ್ಳುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿರಿಯ ನಾಗರಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನೀವು ಆರ್ಥಿಕವಾಗಿ ಅವಲಂಬಿತರಾಗದೆ ನಿಮ್ಮನ್ನು ನೀವು ಒಂದು ಸಬಲರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಈಗಿನಿಂದ ಮಾಡಿಕೊಳ್ಳಿ. ಅದೇ ರೀತಿ ಜೀವನ ಕೌಶಲ್ಯಗಳಲ್ಲಿ ಈಗ ಟೇಕಿಂಗ್ ಕೇರ್ ಆಫ್ ಸೆಲ್ಫ್. ಸೊ ಸೆಲ್ಫ್ ಕೇರ್ ತುಂಬಾ ಮುಖ್ಯ. ಅದರಲ್ಲಿ ಈವನ್ ಕುಕ್ಕಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದು ಕೂಡ ನಿಮಗೆ ಮಾಹಿತಿ ಇರಲಿ. ಅಂದರೆ ನನ್ನನ್ನು ನಾನು ಆರೋಗ್ಯಕರವಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮಲ್ಲಿ ಬೇರೆಯವ್ರ ಮೇಲೆ ಅವಲಂಬಿತರಾಗೋದು ತುಂಬ ಕಡಿಮೆ ಆಗ್ತದೆ. ಅವಲಂಬಿತರಾಗೋದನ್ನು ಕಡಿಮೆ ಮಾಡೋಣ, ಆದಷ್ಟು ಕಡಿಮೆ ಮಾಡೋಣ. ಆರ್ಥಿಕ ಅವಲಂಬನೆ ಆಗಿತ್ತು, ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢರಾಗಬೇಕು. ಸೊ ಸೈಕಲಾಜಿಕಲ್ ವೆಲ್ಬೀಯಿಂಗ್, ನಮ್ಮ ಸೈಕಲಾಜಿಕಲ್ ಮಾನಸಿಕ ಒಂದು ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳುವಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು, ಅಂದರೆ ಹಿರಿಯ ನಾಗರಿಕರನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಒಂದು ನಿಮಗೆ ಏನೋ ಒಂದು ರೀತಿ ಮನಸ್ಸಿಗೆ ಏನೋ ಒಂದು ಕಾಡ್ತಾ ಇದೆ, ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ತಕ್ಷಣವೇ ತಜ್ಞರಲ್ಲಿ ಅದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಸಪೋರ್ಟ್ ಅಂದರೆ ಬೆಂಬಲವನ್ನು ಪಡೆಯುವಂಥದ್ದು, ಮನಸ್ಸಿನ ಮಾತುಗಳನ್ನು ಬಿಚ್ಚಿ ಹೇಳುವಂಥದ್ದು. ಈಗಂತೂ ಸರ್ಕಾರದಿಂದ ಕೂಡ ಹಲವಾರು ಸೌಲಭ್ಯಗಳು ಬಂದಿದೆ. ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಎಲ್ಲ ಬಂದಿದೆ. ಆಮೇಲೆ ಇವನ್ ಪ್ರಾಪರ್ಟಿ ಅವರು ಹಿರಿಯ ನಾಗರಿಕರು ಮಕ್ಕಳಿಗೆ ಕೊಟ್ಟ ನಂತರ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ಪ್ರಾವಿಷನ್ ಕೂಡ ಈಗ ಬಂದಿದೆ. ಸೊ ಆ ಎಲ್ಲ ಸೌಲಭ್ಯಗಳನ್ನ ಅವರು ಪಡ್ಕೊಳ್ಬೇಕು. ಆ ಸೌಲಭ್ಯಗಳ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಜೊತೆಗೆ ತಮ್ಮ ಏನು ಒಂದು ಕಾಂಟೆಂಪರರೀಸ್, ತಮ್ಮ ಸಹ ವಯಸ್ಸಿನ ಏನು ಸ್ನೇಹಿತರಿರ್ಬೋದು, ಅವ್ರ ಎಲ್ಲರ ಜೊತೆ ಈ ರೀತಿಯ ಬೆರೆತು ಅವ್ರ ಜೊತೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದು, ಮಾಹಿತಿಯನ್ನು ಹಂಚ್ಕೊಳ್ಳೋದು, ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಖಂಡಿತ ಮೇಡಮ್, ಕಾರ್ಯಕ್ರಮದಲ್ಲಿ ಒಂದು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮುಸ್ಸಂಜೆ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸರಸ್ವತಿ ತೇಣಗಿ, ಮನೋವೈದ್ಯರು, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049004. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣು ಧ್ವನಿ 90.4 FM. ನಮಸ್ಕಾರ.